ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕೌಶಿಕ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆಫ್ ಸ್ವೀಡನ್ ಟ್ರಿಪ್. ಸೊ ನಾನು ಈಗಾಗಲೇ ಹೇಳಿದಾಗೆ 2 ದಿನ ಹೋಟೆಲಲ್ಲಿ ಸ್ಟೇ ಮಾಡಿ ನನಗೀಗ ಸರ್ವಿಸ್ ಅಪಾರ್ಟ್ಮೆಂಟ್ ಅಲಾಟ್ ಆಗಿದೆ. ಸೊ ಈಗ ನಾನು ಸರ್ವಿಸ್ ಅಪಾರ್ಟ್ಮೆಂಟಿಗೆ ಬಂದಿದ್ದೇನೆ. ಸೊ ಈ ವ್ಲಾಗಲ್ಲಿ ನಾನು ನಿಮಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಹೇಗುಂಟು ಅಂದರೆ ಸರ್ವಿಸ್ ಅಪಾರ್ಟ್ಮೆಂಟ್ ಟೂರ್ ತೋರಿಸ್ತಾ ಇದ್ದೇನೆ. ಏನೆಲ್ಲ ಫೆಸಿಲಿಟೀಸ್ ಉಂಟು ಇಲ್ಲಿ, ಹೇಗೆ ಜನಗಳು ಏನೇನು ಯೂಸ್ ಮಾಡ್ತಾರೆ, ಏನೇನು ಅವಶ್ಯಕತೆ ಉಂಟು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ಸರ್ವಿಸ್ ಅಪಾರ್ಟ್ಮೆಂಟ್ ನೋಡ್ಕೊಂಡು ಬರುವ. ಇದು ನಾನು ನೆಕ್ಸ್ಟ್ 2 months ಸ್ಟೇ ಆಗ್ತಾ ಇರುವ ಬಿಲ್ಡಿಂಗ್. ಗೌತಮ್ಬರ್ಗ್ ಇದು ಸಿಟಿ ಸೆಂಟರ್ ಅಲ್ಲಿ ಸಿಚುವೇಟ್ ಆಗಿದೆ. ಈ ಬಿಲ್ಡಿಂಗ್ ತುಂಬಾ ಹಳೆ ಆರ್ಕಿಟೆಕ್ಚರ್ ಅನ್ನು ಹೊಂದಿದೆ. ಯಾಕಂದ್ರೆ ನೀವು ನೋಡ್ತಿರುವ ಹಾಗೆ 1882 ಅಲ್ಲಿ ಕಟ್ಟಿರುವ ಬಿಲ್ಡಿಂಗ್ ಇದು. ಸೊ ಅಪ್ರಾಕ್ಸಿಮೇಟ್ಲಿ 143 ಇಯರ್ಸ್ ಓಲ್ಡ್ ಹಳೆಯ ಬಿಲ್ಡಿಂಗ್. ಇಷ್ಟು ಹಳೆಯ ಬಿಲ್ಡಿಂಗ್ ಆದ್ರೂ ಸಹ ನ್ಯೂ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ನೋಡ್ತಿರುವ ಹಾಗೆ ಒಳಗೆ ಹೋಗ್ಲಿಕ್ಕೆ ಇಲ್ಲಿ ಪಿನ್ ಎಂಟರ್ ಮಾಡಬೇಕು, ಆಗ ಡೋರ್ ಇದು ಲಾಕ್ ಓಪನ್ ಆಗ್ತದೆ. ಎಂಟರ್ ಆಗ್ತಿದ್ದಾಗೆ ಇಲ್ಲಿ ಚಿಕ್ಕ ಕಾರ್ ಪಾರ್ಕಿಂಗ್ ಸ್ಪೇಸ್ ಉಂಟು. ಈ ಡೋರಿಗೆ ಸಹ ಸೇಮ್ ಪಿನ್ ಎಂಟರ್ ಮಾಡಬೇಕು. ಬಟ್ ನಾವು ಹೊರಗಿದ್ದು ಡೋರ್ ಆಲ್ರೆಡಿ ಅನ್ಲಾಕ್ ಮಾಡಿದ ಕಾರಣ ಈ ಡೋರ್ಸ್ ಆಟೋಮ್ಯಾಟಿಕಲಿ ಅನ್ಲಾಕ್ ಆಗಿರ್ತದೆ. ಈ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಇಲ್ಲ, ಸೊ ಹತ್ತಿಕೊಂಡೇ ಹೋದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ನನ್ನ ಅಪಾರ್ಟ್ಮೆಂಟ್ ಇರುದು. ಬನ್ನಿ ಒಳಗೆ ಹೇಗೆ ಉಂಟು ಅಂತ ನೋಡುವ. ಅಪಾರ್ಟ್ಮೆಂಟ್ ಎಂಟರ್ ಆಗ್ತಿದ್ದ ಹಾಗೆ ದೊಡ್ಡ ಮಿರರ್ ಹಾಕಿದ್ದಾರೆ. ಎಂಟ್ರೆನ್ಸ್ ಇದು ರೈಟ್ ಸೈಡ್ ಅಲ್ಲಿ ವಾಶ್ರೂಮ್ ಉಂಟು, ಚಿಕ್ಕ ಬಾತ್ರೂಮ್, ಬಟ್ ಬಾತ್ ಟಬ್, ವಾಷಿಂಗ್ ಮೆಷಿನ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂಟ್ರೆನ್ಸ್ ಇದು ಲೆಫ್ಟ್ ಅಲ್ಲಿ ಒಳಗೆ ಹೋಗುವಾಗ 2 ಸೈಡ್ ಅಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕಸ ಪೂಜುವಂತದ್ದು, ಬಟ್ಟೆ ಒಣಗಿಸ್ಲಿಕ್ಕೆ ಸ್ಟ್ಯಾಂಡ್, ವ್ಯಾಕ್ಯೂಮ್ ಕ್ಲೀನರ್, ಇಸ್ತ್ರಿ ಪೆಟ್ಟಿಗೆ, ಏನಾದ್ರೂ ಇಡ್ಲಿಕ್ಕೆ ರ್ಯಾಕ್ಸ್ ಪ್ರೊವಿಷನ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆಫ್ಟ್ ಅಲ್ಲಿ ಸ್ಪೇಷಿಯಸ್ ಕಿಚನ್ ವಿತ್ ಡೈನಿಂಗ್ ಟೇಬಲ್ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಫ್ರಿಡ್ಜ್ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಇಂಡಕ್ಷನ್ ಸ್ಟವ್ಸ್ ಮಾತ್ರ ಇರುದು, ಗ್ಯಾಸ್ ಸ್ಟವ್ ಕಾನ್ಸೆಪ್ಟ್ ಇಲ್ಲ. ಮೈಕ್ರೋವೇವ್ ಓವನ್ ಅಂಡ್ ಗ್ರಿಲ್ ಮೆಷಿನ್ ಪ್ರೊವಿಷನ್ಸ್ ಸಹ ಕೊಟ್ಟಿದ್ದಾರೆ. ಅಡಿಗೆ ಮಾಡ್ಲಿಕ್ಕೆ ಯೂಸ್ ಆಗುವಂತ ಕಿಚನ್ ಐಟಮ್ಸ್ ಲೈಕ್ ಸ್ಪೂನ್, ಚೂರಿ, ಸೌಟು ಅಂಡ್ ಸಿರಾಮಿಕ್ ಗ್ಲಾಸಸ್, ಪ್ಲೇಟ್ಸ್, ಸ್ಟೀಲ್ ಪಾತ್ರೆ ಅಂಡ್ ನಾನ್ ಸ್ಟಿಕ್ ಪ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಿಚನ್ ಇಂದ ಹೊರಗೆ ಹೋಗಿ ಲೆಫ್ಟ್ ಸೈಡ್ ಅಲ್ಲಿ ಹಾಲ್ ಏರಿಯಾ ಸಿಗ್ತದೆ. ಇಲ್ಲಿ ಸ್ಟಡಿ ಟೇಬಲ್, ಸೋಫಾ, ಟಿವಿ, ಬ್ಲೂಟೂತ್ ಸ್ಪೀಕರ್ಸ್, ಅರ್ಗನಾಮಿಕ್ ಚೇರ್ ವಿತ್ ಸಮ್ ಟೇಸ್ಟ್ಫುಲ್ ಇಂಟೀರಿಯರ್ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇನ್ನು ಒಳಗೆ ಹೋಗುವಾಗ ದೊಡ್ಡ ಬೆಡ್ರೂಮ್ ಸಿಗ್ತದೆ. ಇಷ್ಟು ದೊಡ್ಡ ಬೆಡ್ರೂಮ್ ನಮ್ಮ ಇಂಡಿಯಾದ ಮನೆಯಲ್ಲಿ ಸಹ ನಾವು ಯೂಶುವಲಿ ಇಡುದಿಲ್ಲ. ಇಲ್ಲಿ ಡಬಲ್ ಬೆಡ್ ವಿತ್ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ. ಕಬೋರ್ಡ್ ಅಲ್ಲಿ ಬಟ್ಟೆ ಅರೇಂಜ್ ಮಾಡ್ಲಿಕ್ಕೆ ಹ್ಯಾಂಗರ್ಸ್ ಅಂಡ್ ರ್ಯಾಕ್ಸ್ ಸಹ ಕೊಟ್ಟಿದ್ದಾರೆ. ಈ ಅಪಾರ್ಟ್ಮೆಂಟಿಗೆ ರೆಂಟ್ ಎಷ್ಟು ಅಂತ ಹೇಳುದಾದ್ರೆ ಅಪ್ರಾಕ್ಸಿಮೇಟ್ಲಿ ತಿಂಗಳಿಗೆ 20,000 SEK ಆಗ್ತದೆ. ಇಂಡಿಯನ್ ಪ್ರೈಸ್ ಅಲ್ಲಿ ಹೇಳುದಾದ್ರೆ ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ 1,70,000 rupees ಆಗ್ತದೆ. ಸೊ ಇದು ನನಗೆ ಸಿಕ್ಕಿದ ಸರ್ವಿಸ್ ಅಪಾರ್ಟ್ಮೆಂಟ್. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ 2 ತಿಂಗಳು ಇರ್ತೇನೆ. ಸೊ ಎಲ್ಲ ಮನೆಯಲ್ಲಿ ಮಾಡುವಂಥ ಕೆಲಸ ಎಲ್ಲ ನಾನೇ ಮಾಡಬೇಕು. ಅಂದರೆ ಕ್ಲೀನಿಂಗು ಆಗಲಿ, ಕುಕ್ಕಿಂಗ್ ಆಗಲಿ, ಬಟ್ಟೆ ವಾಶ್ ಮಾಡೋದಾಗಲಿ ಎಲ್ಲ ನಾನೇ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಈಗ ನನಗೆ ಕುಕ್ ಮಾಡಬೇಕು. ಸೊ ಕುಕ್ ಮಾಡಲಿಕ್ಕೆ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿ ನಿಮಗೆ ಗ್ರಾಸರಿ ಶಾಪಿಂಗ್ ಹೇಗಿರ್ತದೆ, ಗ್ರಾಸರೀಸಲ್ಲಿ ಏನೇನು ಎಷ್ಟು ಪ್ರೈಸ್ ಇರ್ತದೆ, ಏನೇನು ಇಲ್ಲಿ ಸಿಗ್ತದೆ ಎಲ್ಲ ತೋರಿಸ್ತೇನೆ. ಸೊ ಈ ಸೀರೀಸ್ ನೋಡ್ತಾ ಇರಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.